ಈಗ ಅಭ್ಯಾಸ 4.1ರ ಮೂರನೇ ಲೆಕ್ಕನ ನೋಡೋಣ. ಕೆಳಗಿನ ಮಾಹಿತಿಗೆ ಒಂದು ಪೈ ಚಾರ್ಟ್ ಅನ್ನು ಬರೆಯಿರಿ. ವಿವಿಧ ಜನರು ಇಷ್ಟಪಡುವ ಬಣ್ಣಗಳನ್ನು ಕೆಳಗೆ ಕಾಣಿಸಿದೆ. ಇಲ್ಲಿ ಬಣ್ಣಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಜನಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಯಾವ್ಯಾವ ಬಣ್ಣವನ್ನು ಎಷ್ಟೆಷ್ಟು ಜನರು ಇಷ್ಟಪಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಒಟ್ಟು ಜನ 36 ಇದ್ದಾರೆ. ಇಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ವೃತ್ತದಲ್ಲಿ ಪ್ರತಿ ಖಂಡದ ಭಾಗ ಎಷ್ಟಿರಬೇಕೆಂದು ಕಂಡುಹಿಡಿಯಿರಿ. ಉದಾಹರಣೆಗೆ ನೀಲಿ ಖಂಡ 18/36, ವೃತ್ತದ ಅರ್ಧ. ಹಸಿರು ಖಂಡ 9/36, ಅಂದರೆ ವೃತ್ತದ ಕಾಲು ಭಾಗ ಇತ್ಯಾದಿ. ಇದರ ಆಧಾರದ ಮೇಲೆ ಪ್ರತಿ ಖಂಡದ ಕೋನವನ್ನು ಕಂಡುಹಿಡಿಯಿರಿ. ಈಗ ಪರಿಹಾರ. ಪ್ರತಿ ಖಂಡದ ಕೇಂದ್ರೀಯ ಕೋನವನ್ನು ಮೊದಲು ಕಂಡುಹಿಡಿಯೋಣ. ಒಟ್ಟು ಬಣ್ಣಗಳನ್ನು ಇಷ್ಟಪಡುವ ಜನಸಂಖ್ಯೆ 36 ಇದೆ. ಇದರ ಮೂಲಕ ಕೋಷ್ಟಕವನ್ನು ತಯಾರಿಸೋಣ. ಇದೊಂದು ಕೋಷ್ಟಕವನ್ನು ತಯಾರು ಮಾಡಲಾಗಿದೆ. ಇದರಲ್ಲಿ ಮೊದಲನೇ ಕಾಲಂನಲ್ಲಿ ಬಣ್ಣಗಳು, ಎರಡನೇದರಲ್ಲಿ ಜನಸಂಖ್ಯೆ, ಮೂರನೇದರಲ್ಲಿ ಭಿನ್ನರಾಶಿ ರೂಪ, ನಾಲ್ಕನೇದರಲ್ಲಿ ಖಂಡಕೋನದ ಅಳತೆ ಕೊಟ್ಟಿದೆ. ಮೊದಲನೇದಾಗಿ ನೀಲಿ ಬಣ್ಣ 18 ಜನರ ಚಾರ್ಟ್ನಲ್ಲಿ ಕೊಟ್ಟಾಗೆ 18 ಜನ ಅದನ್ನು ಇಷ್ಟಪಟ್ಟಿದ್ದಾರೆ. ಭಿನ್ನರಾಶಿ ರೂಪ ಅಂತ ಹೇಳಿದ್ರೆ ಈ 18 ಜನರನ್ನು ಒಟ್ಟು ಜನರಿಂದ ಭಾಗಿಸಿದಾಗ ನಮಗೆ ಈ ಭಿನ್ನರಾಶಿ ರೂಪ ಬರ್ತದೆ. 18 ಒಂದಲೇ 18 ಎರಡಲೇ 36, 1/2 ಬಂದಿದೆ. ಇದನ್ನು ಖಂಡಕೋನದ ಅಳತೆಗೆ ಮಾಡಬೇಕಂದ್ರೆ ಈ ಭಿನ್ನರಾಶಿಯನ್ನು ಕೇಂದ್ರೀಯ ಕೋನದ ಒಟ್ಟು 360 ಡಿಗ್ರಿ ಇದೆ, 6 ಡಿಗ್ರಿಯಿಂದ ಗುಣಿಸಿದಾಗ ನಮಗೆ ಖಂಡಕೋನದ ಅಳತೆ ಬರ್ತದೆ. 1/2 × 360 ಮಾಡಿದಾಗ 2 ಒಂದಲೇ, ಇಲ್ಲಿ 2 ಒಂದಲೇ 2 ಮಾಡಿದಾಗ ಇಲ್ಲಿ 1 ಉಳಿತದೆ, 16 ಆಗ್ತದೆ. 2 ಎಂಟಲೇ 16, 0ಗೆ 0 ಹಾಕಿದಾಗ 180 ಬರ್ತದೆ. ಅದೇ ರೀತಿ ಹಸಿರು ಬಣ್ಣವನ್ನು ಇಷ್ಟಪಡುವವರು 9 ಜನ, 9/36, 9 ಜನ ಮತ್ತು ಅದನ್ನು ಒಟ್ಟು ಟೋಟಲ್ ಜನದಿಂದ ಭಾಗಿಸಿದಾಗ ನಮಗೆ 1/4 ಬರ್ತದೆ. 9 ಒಂದಲೇ 9, 9 ನಾಲ್ಕಲೇ 36. ಈ 1/4ನ್ನು 360 ಡಿಗ್ರಿಯಿಂದ ಗುಣಿಸಿದಾಗ 90 ಬರ್ತದೆ. 4 ಒಂದಲೇ 4, 4 9ಲೇ 36, 0ಗೆ 0, 90 ಬಂದಿದೆ. ಈ ಕೆಂಪು ಬಣ್ಣವನ್ನು ಇಷ್ಟಪಡೋರು 6 ಜನ. 6/36 = 6 ಒಂದಲೇ 6, 6ಲೇ 36, 1/6 ಬಂದಿದೆ. 1/6 × 360 ಡಿಗ್ರಿಯಿಂದ ಗುಣಿಸಿದಾಗ ನಮಗೆ 60 ಬರ್ತದೆ. 6 ಒಂದಲೇ 6, 6 6ಲೇ 36, 0ಗೆ 1 0, 60 ಬಂದಿದೆ. ಹಳದಿ ಬಣ್ಣವನ್ನು ಇಷ್ಟಪಡೋರು 3 ಜನ. 3/36, 3 ಒಂದಲೇ 3, 3 ಒಂದಲೇ 3, 3 ಎರಡಲೇ 6, 1/12 ಬಂದಿದೆ. 1/12 × 360 ಗುಣಿಸಿದಾಗ 12 ಒಂದಲೇ 12, 12 ಮೂರಲೇ 36, 0ಗೆ 0, 30 ಡಿಗ್ರಿ ಬಂದಿದೆ. ಈ ಖಂಡಕೋನದ ಅಳತೆ ನೀಲಿ ಬಣ್ಣಕ್ಕೆ 180, ಹಸಿರು ಬಣ್ಣಕ್ಕೆ 90 ಡಿಗ್ರಿ, ಕೆಂಪು ಬಣ್ಣಕ್ಕೆ 60 ಡಿಗ್ರಿ, ಹಳದಿ ಬಣ್ಣಕ್ಕೆ 30 ಡಿಗ್ರಿ ಬಂದಿದೆ. ಈಗ ಇದಕ್ಕೆ ಒಂದು ಪೈ ಚಾರ್ಟನ್ನು ರಚನೆ ಮಾಡೋಣ. ನಿಮಗೆ ಅನುಕೂಲಕರವಾಗುವಷ್ಟು ಒಂದು ವೃತ್ತವನ್ನು ಎಳೆದುಕೊಳ್ಳಿ. ಅದರ ಮಧ್ಯ ಬಿಂದುವಿನಿಂದ ಒಂದು ತ್ರಿಜ್ಯವನ್ನು ಎಳೆದುಕೊಳ್ಳಿ. ಇಲ್ಲಿಂದ ಹೀಗೆ ಒಂದು ತ್ರಿಜ್ಯವನ್ನು ಎಳೆದುಕೊಳ್ಳಿ. ನಂತರ ನೀಲಿ ಬಣ್ಣ 180 ಡಿಗ್ರಿ ಅಂತ ತೋರಿಸಿದೆ. ಈಗ ಮಧ್ಯ ಬಿಂದುವಿನಲ್ಲಿ ಕೋನಮಾಪಕವನ್ನು ಇಡೋಣ. ಕೋನಮಾಪಕವನ್ನು ಇಟ್ಟು ಈ ತ್ರಿಜ್ಯವನ್ನು 0ಗೆ ಸೆಟ್ ಮಾಡಿದಾಗ 180 ಡಿಗ್ರಿ ಇಲ್ಲಿಂದ ಶುರು ಮಾಡಿದರೆ 10, 20, 30, 40, 90, 150, 140, 180 ಇಲ್ಲಿ ಬಂದಿದೆ. ಇಲ್ಲೊಂದು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿ ಈ ಮಾರ್ಕ್ನಿಂದ ಈ ಲೈನ್ ಎಳೆದಾಗ ಈಗ ಇಲ್ಲಿಂದ ಇಲ್ಲಿವರೆಗೆ 180 ಡಿಗ್ರಿ ಆಗಿದೆ. ಇದು ನೀಲಿ ಬಣ್ಣ. ಹಾಗೆ ಹಸಿರು ಬಣ್ಣ 90 ಡಿಗ್ರಿ ಇದೆ. ಈಗ ಕೋನಮಾಪಕವನ್ನು ಈ ಮಧ್ಯ ಬಿಂದುವಿಗೆ ಸೆಟ್ ಮಾಡೋಣ. 0 ಡಿಗ್ರಿಗೆ ಈ ತ್ರಿಜ್ಯವನ್ನು ಸೆಟ್ ಮಾಡಿದಾಗ ಇಲ್ಲಿಂದ 10, 20, 30, 40, 50, 60, 70, 80, 90 ಡಿಗ್ರಿ ಇಲ್ಲಿ ಬಂದಿದೆ. 90 ಡಿಗ್ರಿಗೆ ಇಲ್ಲೊಂದು ಗೆರೆಯನ್ನು ಎಳೆಯಲಾಗಿದೆ. ಈಗ ಇಲ್ಲಿಂದ 90 ಡಿಗ್ರಿ, ಇದು ಹಸಿರು ಬಣ್ಣದ ಗುರುತು, ಹಸಿರು ಬಣ್ಣದ ಡಿಗ್ರಿ ಇದು. ನಂತರ ಕೆಂಪು ಬಣ್ಣ 60 ಡಿಗ್ರಿ ಇದೆ. ಈಗ ಮತ್ತೆ ಅದೇ ಕೇಂದ್ರ ಬಿಂದುವಿನಲ್ಲಿ ಕೋನಮಾಪಕವನ್ನು ಇಟ್ಟು ಈ ಗೆರೆಗೆ 0ವನ್ನು ಹೊಂದಿಸಿದಾಗ ನಮಗೆ 60, 10, 20, 30, 40, 50, 60, ಇಲ್ಲಿ 60 ಬಂದಿದೆ. ಈ ಕೇಂದ್ರ ಬಿಂದುವಿನಿಂದ ಒಂದು ಗೆರೆಯನ್ನು ಎಳೆಯೋಣ. ಈಗ 60 ಡಿಗ್ರಿ ಕೆಂಪು ಬಣ್ಣದ್ದಾಗಿದೆ. ನಂತರ ಉಳಿದಿದ್ದು 30 ಡಿಗ್ರಿ. ಈಗ ಎಲ್ಲ ಕೂಡಿದಾಗ ಒಟ್ಟು ನಮಗೆ ಇದು 360 ಡಿಗ್ರಿ ಬಂದಿದೆ. ಕೂಡಿದಾಗ 360 ಬರಬೇಕು. ಇದು ಪೈ ಚಾರ್ಟ್ ರಚನೆ. ಈಗ 4ನೇ ಲೆಕ್ಕಕ್ಕೆ ಹೋಗೋಣ.
ಒಬ್ಬ ವಿದ್ಯಾರ್ಥಿ 5 ವಿಷಯಗಳಲ್ಲಿ ಗಳಿಸಿದ ಅಂಕಗಳನ್ನು ಪಕ್ಕದ ಪೈ ಚಾರ್ಟ್ ತೋರಿಸುತ್ತದೆ. ವಿದ್ಯಾರ್ಥಿ ಗಳಿಸಿದ ಒಟ್ಟು ಅಂಕಗಳು 540 ಆದರೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಒಬ್ಬ ವಿದ್ಯಾರ್ಥಿ 5 ವಿಷಯಗಳಲ್ಲಿ ಗಳಿಸಿದ ಅಂಕಗಳನ್ನು ಕೊಟ್ಟಿದ್ದಾರೆ. ಒಟ್ಟು ಅಂಕಗಳು 540. 5 ವಿಷಯಗಳು ಕೂಡಿದರೆ 540 ಆಗ್ತದೆ. ಈ ಪೈ ಚಾರ್ಟ್ನಲ್ಲಿ ಒಂದೊಂದು ವಿಷಯಕ್ಕೆ ಕೋನವನ್ನು ಕೊಟ್ಟಿದ್ದಾರೆ. ಗಣಿತ ವಿಷಯಕ್ಕೆ 90 ಡಿಗ್ರಿ, ಸಮಾಜಶಾಸ್ತ್ರಕ್ಕೆ 65 ಡಿಗ್ರಿ, ವಿಜ್ಞಾನಕ್ಕೆ 80 ಡಿಗ್ರಿ, ಹಿಂದಿಗೆ 70 ಡಿಗ್ರಿ, ಆಂಗ್ಲ ಭಾಷೆಗೆ 55 ಡಿಗ್ರಿ ಕೊಟ್ಟಿದ್ದಾರೆ. ಎಲ್ಲೊಂದು ಸುಳಿವು ಕೊಟ್ಟಿದ್ದಾರೆ. 540 ಅಂಕಗಳಿಗೆ ಕೇಂದ್ರೀಯ ಕೋನ 360 ಡಿಗ್ರಿ ಆದರೆ 105 ಅಂಕಗಳಿಗೆ ಕೋನ ಎಷ್ಟಿರುತ್ತದೆ ಅಂತ ಈ ರೀತಿಯಾಗಿ ನಾವು ಲೆಕ್ಕವನ್ನು ಮಾಡಬೇಕಾಗಿದೆ. ಈಗ 4ನೇ ಲೆಕ್ಕದಲ್ಲಿ ಮೊದಲನೇ ಉಪಪ್ರಶ್ನೆ, ಯಾವ ವಿಷಯದಲ್ಲಿ ವಿದ್ಯಾರ್ಥಿ 105 ಅಂಕಗಳನ್ನು ಗಳಿಸಿದನು ಅಂತ ಕೇಳಿದ್ದಾರೆ. ಇಲ್ಲಿ ಬರೀ ಡಿಗ್ರಿ ಅಷ್ಟೇ ಕೊಟ್ಟಿದ್ದಾರೆ, ಅಂಕಗಳನ್ನು ಕೊಟ್ಟಿಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ, ಅಂಕವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈಗ 105 ಅಂಕಗಳಿಗೆ ಯಾವ ಡಿಗ್ರಿ ಬರ್ತದೆ ಅಂತ ಕಂಡುಹಿಡಬೇಕಾಗಿದೆ. ಪರಿಹಾರ: ವಿದ್ಯಾರ್ಥಿ ಗಳಿಸಿದ ಒಟ್ಟು ಅಂಕಗಳು 540, ಒಂದು ವಿಷಯದಲ್ಲಿ ಗಳಿಸಿದ ಅಂಕಗಳು 105, ಪೈ ಚಾರ್ಟ್ನ ಕೇಂದ್ರೀಯ ಕೋನ 360. ಈಗ ಇದನ್ನು ಇಟ್ಕೊಂಡು ನಾವು ಲೆಕ್ಕ ಮಾಡಬೇಕಾಗಿದೆ. ಈಗ ಲೆಕ್ಕದಲ್ಲಿ ಕೊಟ್ಟಿದ್ದಂಗೆ 540 ಅಂಕಗಳಿಗೆ ಕೇಂದ್ರೀಯ ಕೋನ 360 ಡಿಗ್ರಿ. ಹಾಗಾದರೆ 105 ಅಂಕಗಳಿಗೆ ಕೋನ ಎಷ್ಟು ಅಂತ ಕೊಟ್ಟಿದ್ದಾರೆ. ಇದನ್ನು ಅಡ್ಡ ಗುಣಾಕಾರ ಮಾಡಿದಾಗ 360 × 105 / 540 ಅಂತ ಬರ್ಕೊಳ್ಬೇಕಾಗ್ತದೆ. ನಂತರ 0ಗೆ 0 ಹೋಯ್ತು, 6 36, 6 54, ಆಮೇಲೆ 3 2 6, 3 3 9, ಆಮೇಲೆ 3 1 3, 3 3 9, 1 ಉಳಿತು, 15 ಆಯಿತು, 3 5 15. ಈಗ 35 × 2 ಅಂದರೆ 35 2 70 ಡಿಗ್ರಿ ಬಂದಿದೆ. ಅದನ್ನೇ ಇಲ್ಲಿ ಮಾಡಿದೆ. ನಾನಿಲ್ಲಿ ಆ ಲೆಕ್ಕವನ್ನು ಇಲ್ಲಿ ಮಾಡಿದೆ. 360 × 105 / 540 ಮಾಡಿದಾಗ 70 ಡಿಗ್ರಿ ಬಂದಿದೆ. ಈ 70 ಡಿಗ್ರಿ ಯಾವುದಂದರೆ ಇಲ್ಲಿ 70 ಡಿಗ್ರಿ ಇದೆ. ಇದೇನು ತೋರಿಸ್ತದೆ, ಹಿಂದಿಯ ಕೋನ ತೋರಿಸ್ತದೆ. ಆದ್ದರಿಂದ ನಾವು ಇದು 70 ಡಿಗ್ರಿ ಹಿಂದಿ ವಿಷಯದ ಕೋನ. ಈಗ ಅಂದರೆ 105ಕ್ಕೆ 70 ಡಿಗ್ರಿ ಬಂದಿರೋದ್ರಿಂದ ವಿದ್ಯಾರ್ಥಿ ಹಿಂದಿ ವಿಷಯದಲ್ಲಿ 105 ಅಂಕಗಳನ್ನು ಗಳಿಸಿದ್ದಾನೆ ಅಂತ ಬರೀಬಹುದು. ನಂತರ 2ನೇ ಪ್ರಶ್ನೆ, ಈ ವಿದ್ಯಾರ್ಥಿಗೆ ಗಣಿತದಲ್ಲಿ ಹಿಂದಿ ವಿಷಯಕ್ಕಿಂತ ಎಷ್ಟು ಹೆಚ್ಚು ಅಂಕಗಳು ಬಂದವು? ವಿದ್ಯಾರ್ಥಿ ಗಣಿತ ವಿಷಯದಲ್ಲಿ ಗಳಿಸಿದ ಅಂಕಗಳು. ಈಗ ನಮಗೆ ಹಿಂದಿ ವಿಷಯದಲ್ಲಿ ಎಷ್ಟು ಅಂಕ ಗಳಿಸಿದ್ದಾನೆ ಅಂತ ಕಂಡಿದ್ದೀವಿ, 105 ಬಂದಿದೆ. ಈಗ ಗಣಿತ ವಿಷಯದಲ್ಲಿ ಎಷ್ಟು ಅಂಕ ಗಳಿಸಿದ್ದಾನೆ ಅಂತ ಕಂಡಿಬೇಕು. ಗಣಿತ ವಿಷಯಕ್ಕೆ ಕೊಟ್ಟಿರುವಂಥ ಕೋನ ಎಷ್ಟು? 90 ಡಿಗ್ರಿ. 90 ಡಿಗ್ರಿ ಅಪಾನ್ 360 ಕೇಂದ್ರೀಯ ಕೋನ ಇಂಟು 540 ಮಾಡಿದಾಗ ನಮಗೆ 135 ಅಂಕಗಳು ಬರ್ತದೆ. ಆವಾಗ ನಾವು ಗಣಿತದಲ್ಲಿ ಅವನು ಗಳಿಸಿದ ಅಂಕಗಳು 135. ವಿದ್ಯಾರ್ಥಿ ಗಣಿತದಲ್ಲಿ ಗಳಿಸಿದ ಅಂಕಗಳು 135 ಮತ್ತು ಹಿಂದಿ ವಿಷಯದಲ್ಲಿ ಗಳಿಸಿದ ಅಂಕಗಳು 105. ಈಗ 135 - 105 ಮಾಡಿದಾಗ 30 ಅಂಕಗಳು ಬಂದಿದೆ. ಆವಾಗ ನಾವು ಬರೀಬೋದು, ವಿದ್ಯಾರ್ಥಿ ಗಣಿತ ವಿಷಯದಲ್ಲಿ ಹಿಂದಿ ವಿಷಯಕ್ಕಿಂತ 30 ಅಂಕಗಳನ್ನು ಹೆಚ್ಚು ಗಳಿಸಿದ್ದಾನೆ. ಈಗ 4ನೇ ಲೆಕ್ಕದಲ್ಲಿ 3ನೇ ಉಪಪ್ರಶ್ನೆ, ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಬಂದ ಒಟ್ಟು ಅಂಕಗಳು ವಿಜ್ಞಾನ ಮತ್ತು ಹಿಂದಿಯಲ್ಲಿ ಬಂದ ಒಟ್ಟು ಅಂಕಗಳಿಗಿಂತ ಎಷ್ಟು ಹೆಚ್ಚು ಎಂದು ನಿರ್ಧರಿಸಿ ಅಂತ ಕೊಟ್ಟಿದ್ದಾರೆ. ಈಗ ಒಂದು ಸುಳಿವು ಕೊಟ್ಟಿದ್ದಾರೆ, ಕೇವಲ ಕೋನಗಳನ್ನು ಗಮನಿಸಿ ಈ ಲೆಕ್ಕವನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ಈಗ ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಬಂದ ಒಟ್ಟು ಅಂಕಗಳ ಕೋನ ಎಷ್ಟಿದೆ? ಗಣಿತದಲ್ಲಿ 90 ಡಿಗ್ರಿ ಇದೆ, ಸಮಾಜಶಾಸ್ತ್ರದಲ್ಲಿ 65 ಡಿಗ್ರಿ ಇದೆ. ಇವೆರಡನ್ನು ಕೂಡಿಸಿದಾಗ 155 ಡಿಗ್ರಿ ಆಗ್ತದೆ. ಹಾಗೆ ವಿಜ್ಞಾನ ಮತ್ತು ಹಿಂದಿಯಲ್ಲಿ ಬಂದ ಒಟ್ಟು ಅಂಕಗಳ ಕೋನ, ವಿಜ್ಞಾನದಲ್ಲಿ 80 ಡಿಗ್ರಿ ಕೊಟ್ಟಿದ್ದಾರೆ ಮತ್ತು ಹಿಂದಿಯಲ್ಲಿ 70 ಡಿಗ್ರಿ ಕೊಟ್ಟಿದ್ದಾರೆ. ಇವೆರಡು ಕೂಡಿಸಿದಾಗ 150 ಡಿಗ್ರಿ ಬರ್ತದೆ. ಈಗ 150ಕ್ಕಿಂತ 155 ಹೆಚ್ಚಾಗಿದೆ. 150ಕ್ಕಿಂತ 155 ಹೆಚ್ಚಾದ್ದರಿಂದ ನಾವು ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಬಂದ ಅಂಕಗಳು ವಿಜ್ಞಾನ ಮತ್ತು ಹಿಂದಿಯಲ್ಲಿ ಬಂದ ಅಂಕಗಳಿಗಿಂತ ಹೆಚ್ಚು ಅಂತ ಬರೆಯಬಹುದು. ಈಗ 5ನೇ ಲೆಕ್ಕವನ್ನು ನೋಡೋಣ. ಒಂದು ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಮಾತನಾಡುವ ವಿವಿಧ ಭಾಷೆಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಇದಕ್ಕೆ ಒಂದು ಪೈ ನಕ್ಷೆಯನ್ನು ತಯಾರಿಸಿ ಅಂತ ಕೊಟ್ಟಿದ್ದಾರೆ. ಈಗ
ವಿದ್ಯಾರ್ಥಿ ನಿಲಯದಲ್ಲಿ 72 ಮಕ್ಕಳಿದ್ದಾರೆ. 72 ಮಕ್ಕಳಲ್ಲಿ ಕನ್ನಡ ಭಾಷೆಯನ್ನ, ಇಂಗ್ಲಿಷ್ ಭಾಷೆಯನ್ನ, ಮರಾಠಿ ಭಾಷೆಯನ್ನ, ಹಿಂದಿಯನ್ನ, ಬೆಂಗಾಲಿಯನ್ನ ಮಾತನಾಡುವವರು ಎಷ್ಟೆಷ್ಟು ಜನರಿದ್ದಾರೆ. ಇದಕ್ಕೋಸ್ಕರ ಒಂದು ಪೈ ಚಾರ್ಟ್ ಅನ್ನು ತಯಾರು ಮಾಡಬೇಕಾಗಿದೆ. ಈ ಪೈ ಚಾರ್ಟ್ ತಯಾರು ಮಾಡಬೇಕಾದ್ರೆ ನಾವು ಕೋನಗಳನ್ನು ಕಂಡುಹಿಡಿಯಬೇಕಾಗಿದೆ. ಅದಕ್ಕಾಗಿ ಪರಿಹಾರ: ಪೈ ಚಾರ್ಟ್ನ ಕೇಂದ್ರೀಯ ಕೋನ 360 ಡಿಗ್ರಿ ಇದೆ. ಕನ್ನಡ ಮಾತನಾಡುವ ವಿದ್ಯಾರ್ಥಿಗಳು 40 ಇದ್ದಾರೆ. ಪೈ ಚಾರ್ಟ್ನಲ್ಲಿ 40 ಕೊಟ್ಟಿದ್ದಾರೆ. ಅದನ್ನು ಹಾಕೊಂಡಾಗ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 72 ಇದೆ. ಈಗ ನಾವು ಕನ್ನಡ ಮಾತನಾಡುವ ವಿದ್ಯಾರ್ಥಿಗಳ ಕೋನವನ್ನು ಕಂಡುಹಿಡಿಯಬೇಕಾಗಿದೆ. ಕೋನ ಕಂಡುಹಿಡಿಯಬೇಕಾದ್ರೆ ಕನ್ನಡ ಮಾತನಾಡುವ ವಿದ್ಯಾರ್ಥಿಗಳ ಸಂಖ್ಯೆಯಿಂದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಭಾಗಿಸಿ ಕೇಂದ್ರೀಯ ಕೋನದಿಂದ ಗುಣಿಸಿದಾಗ ನಮಗೆ 200 ಡಿಗ್ರಿ ಬರ್ತದೆ. ಕನ್ನಡದ ಮಾತನಾಡುವ ವಿದ್ಯಾರ್ಥಿಗಳ ಕೋನ 200 ಡಿಗ್ರಿ. ನಂತರ ಇಂಗ್ಲಿಷ್ ಮಾತನಾಡುವ ವಿದ್ಯಾರ್ಥಿಗಳ ಕೋನ. ಇಂಗ್ಲಿಷ್ ಮಾತನಾಡುವ ವಿದ್ಯಾರ್ಥಿಗಳು 12 ಜನ ಇದ್ದಾರೆ. ಅದಕ್ಕೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಿಂದ ಭಾಗಿಸಿ 360 ಕೇಂದ್ರೀಯ ಕೋನದಿಂದ ಗುಣಿಸಿದಾಗ ನಮಗೆ 60 ಡಿಗ್ರಿ ಬರ್ತದೆ. ಮರಾಠಿ ಮಾತನಾಡುವ ವಿದ್ಯಾರ್ಥಿಗಳ ಕೋನ. ಮರಾಠಿ ಮಾತನಾಡುವವರು 9 ಜನ ಇದ್ದಾರೆ. ಒಟ್ಟು ವಿದ್ಯಾರ್ಥಿಗಳಿಂದ ಭಾಗಿಸಿ 360 ಕೇಂದ್ರ ಕೋನದಿಂದ ಗುಣಿಸಿದಾಗ 45 ಡಿಗ್ರಿ ಬರ್ತದೆ. ನಂತರ ಹಿಂದಿ ಮಾತನಾಡುವ ವಿದ್ಯಾರ್ಥಿಗಳ ಕೋನ. ಹಿಂದಿ ಮಾತನಾಡುವ ವಿದ್ಯಾರ್ಥಿಗಳು 7 ಇದ್ದಾರೆ. ಅದನ್ನು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಿಂದ ಭಾಗಿಸಿ 360 ಕೇಂದ್ರೀಯ ಕೋನದಿಂದ ಗುಣಿಸಿದಾಗ 35 ಡಿಗ್ರಿ ಬರ್ತದೆ. ನಂತರ ಬೆಂಗಾಲಿ ಮಾತನಾಡುವ ವಿದ್ಯಾರ್ಥಿಗಳ ಕೋನ. ಬೆಂಗಾಲಿ ಮಾತನಾಡುವ ವಿದ್ಯಾರ್ಥಿಗಳು ಬರೀ 4 ಜನ ಇದ್ದಾರೆ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಿಂದ ಭಾಗಿಸಿ 360ರಿಂದ ಗುಣಿಸಿದಾಗ 20 ಡಿಗ್ರಿ ಬರ್ತದೆ. ಈ ಎಲ್ಲದನ್ನು ಉಪಯೋಗಿಸಿಕೊಂಡು ನಾವು ಈಗ ಒಂದು ಪೈ ಚಾರ್ಟ್ ಅನ್ನು ರಚನೆ ಮಾಡೋಣ. ಕನ್ನಡ ಮಾತನಾಡುವ ವಿದ್ಯಾರ್ಥಿಗಳ ಕೋನ 200 ಡಿಗ್ರಿ, ಇಂಗ್ಲಿಷ್ ಮಾತನಾಡುವ ವಿದ್ಯಾರ್ಥಿಗಳ ಕೋನ 60 ಡಿಗ್ರಿ, ಮರಾಠಿ ಮಾತನಾಡುವ ವಿದ್ಯಾರ್ಥಿಗಳ 45 ಡಿಗ್ರಿ, ಹಿಂದಿ ಮಾತನಾಡುವ ವಿದ್ಯಾರ್ಥಿಗಳ ಕೋನ 35 ಡಿಗ್ರಿ, ಬೆಂಗಾಲಿ ಮಾತನಾಡುವ ವಿದ್ಯಾರ್ಥಿಗಳ ಕೋನ 20 ಡಿಗ್ರಿ ಬಂದಿದೆ. ಈಗ ಪೈ ಚಾರ್ಟ್ ಅನ್ನು ತಯಾರು ಮಾಡೋಣ. ನಮಗೆ ಅನುಕೂಲಕ್ಕೆ ತಕ್ಕಂತೆ ಒಂದು ವೃತ್ತವನ್ನು ಎಳೆದುಕೊಳ್ಳೋಣ. ನಂತರ ಅದಕ್ಕೆ ಒಂದು ತ್ರಿಜ್ಯವನ್ನು ಎಳೆಯೋಣ. ಕೇಂದ್ರ ಬಿಂದುವಿನಿಂದ ಒಂದು ತ್ರಿಜ್ಯವನ್ನು ಎಳೆಯೋಣ. ನಂತರ ಮೊದಲು ಕನ್ನಡದ 200 ಡಿಗ್ರಿ ಇದೆ. 200 ಡಿಗ್ರಿ ಕೋನಮಾಪಕದಲ್ಲಿ ಬರುವುದಿಲ್ಲ, ಯಾಕಂದರೆ ಇದರಲ್ಲಿ ಬರೋದು 180 ಡಿಗ್ರಿ ಬರ್ತದೆ. ಆದ್ದರಿಂದ ಇದನ್ನು ಲಾಸ್ಟ್ಗೆ ಬಿಟ್ಬಿಡೋಣ. ಯಾಕಂದ್ರೆ ಲಾಸ್ಟ್ ಎಷ್ಟು ಉಳಿತದೋ ಅದು 200 ಡಿಗ್ರಿ ಆಗ್ತದೆ. ಎರಡನೇದು 60 ಡಿಗ್ರಿ ಇಂಗ್ಲಿಷ್ ತಗೊಳ್ಳೋಣ. ಈ ಕೇಂದ್ರ ಬಿಂದುವಿನಲ್ಲಿ ಕೋನ ಮಾಪಕವನ್ನು ಸೆಟ್ ಮಾಡಿ ಈ 0ಗೆ ಈ ಗೆರೆಯನ್ನು ತ್ರಿಜ್ಯವನ್ನು ಸೆಟ್ ಮಾಡಿದಾಗ ನಾವು 60 ಡಿಗ್ರಿಯಲ್ಲಿ ಬರ್ತದೆ. 10, 20, 30, 40, 50, 60 ಡಿಗ್ರಿ ಇಲ್ಲಿ ಬರ್ತದೆ. ಇಲ್ಲಿಂದ ಒಂದು ಗೆರೆಯನ್ನು ಎಳೆಯೋಣ. ಇದು 60 ಡಿಗ್ರಿ ಇಂಗ್ಲಿಷ್ಗೆ. ನಂತರ ಮರಾಠಿಗಾಗಿ 45 ಡಿಗ್ರಿ ಕೊಟ್ಟಿದ್ದಾರೆ. ಕೇಂದ್ರ ಬಿಂದುವಿನಲ್ಲಿ ಕೋನ ಮಾಪಕವನ್ನು ಇಟ್ಟು 45, 10, 20, 30, 40, 45 ಇಲ್ಲಿ ಬಂದಿದೆ. ಕೇಂದ್ರ ಬಿಂದುವಿನಿಂದ ಗೆರೆ ಎಳೆದಾಗ ಇದು 45 ಡಿಗ್ರಿ ಮರಾಠಿ ಮಾತನಾಡುವ ವಿದ್ಯಾರ್ಥಿಗಳದು. ನಂತರ ಹಿಂದಿ 35 ಡಿಗ್ರಿ ಇದೆ. ಮೊದಲನಾಗಿ ಕೇಂದ್ರ ಬಿಂದುವಿನಲ್ಲಿ ಕೋನ ಮಾಪಕವನ್ನು ಇಟ್ಟು ಈ ಗೆರೆಗೆ 0ವನ್ನು ಸೆಟ್ ಮಾಡಿದಾಗ 35 ಡಿಗ್ರಿ, 10, 20, 30, 35 ಡಿಗ್ರಿ ಇಲ್ಲಿ ಬಂದಿದೆ. ಈಗ ಈ ಒಂದು ಗೆರೆಯನ್ನು ಎಳೆದಾಗ ಇದು ಹಿಂದಿ ಮಾತನಾಡುವ ವಿದ್ಯಾರ್ಥಿಗಳ ಕೋನ 35 ಡಿಗ್ರಿ ಬಂದಿದೆ. ನಂತರ 20 ಡಿಗ್ರಿ ಬೆಂಗಾಲಿ ಮಕ್ಕಳು ಮಾತನಾಡುವ ಕೋನ. ಕೇಂದ್ರ ಬಿಂದುವಿನಲ್ಲಿ ಕೋನ ಮಾಪಕವನ್ನು ಇಟ್ಟು 0 ಡಿಗ್ರಿಗೆ ಈ ಗೆರೆಯನ್ನು ಹೊಂದಿಸಿದಾಗ ಇಲ್ಲಿಂದ 10, 20, 20 ಇಲ್ಲಿದೆ. ಈ ಗೆರೆಯನ್ನು ಹೇಳಿದಾಗ ಇದು 20 ಡಿಗ್ರಿ ಬೆಂಗಾಲಿ ಮಾತನಾಡುವ ಜನರು. ಈಗ ಉಳಿದಿದ್ದು 200 ಡಿಗ್ರಿ. ಈ ಬಿಟ್ಟಂತಹ ಎಲ್ಲ ಜಾಗ ಏನಾಗಿದೆ ಇದು 200 ಡಿಗ್ರಿ ಅಂತ ತೋರಿಸ್ತದೆ. ಇದೆಲ್ಲವೂ ಕೂಡಿದಾಗ 360 ಡಿಗ್ರಿ ಆಗ್ತದೆ. ಇದು ಪೈ ಚಾರ್ಟ್. ಸ್ಟೂಡೆಂಟ್ಸ್, ಈಗ 4.1ರ ಎಲ್ಲ ಲೆಕ್ಕಗಳನ್ನು ಮಾಡಿ ಮುಗಿಸಲಾಗಿದೆ. ಮುಂದಿನ ಲೆಕ್ಕವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸ್ಟೂಡೆಂಟ್ಸ್, ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. ಸುಲಭವಾಗಿ ಗಣಿತ ಕಲಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಲು ಶೇರ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಮುಂದಿನ ಗಣಿತದ ಅಭ್ಯಾಸಗಳಿಗಾಗಿ ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್ ಅನ್ನು ಸದಾ ವೀಕ್ಷಿಸುತ್ತೀರಿ. ಯಾವುದೂ ಅರ್ಥವಾಗದಿದ್ದಲ್ಲಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನಾನು ಸುಲಭವಾಗಿ ತಿಳಿಸಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು.